ಬೆಳ್ಳಂಬೆಳಗ್ಗೆ ಭ್ರಷ್ಟರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಲೋಕಾಯುಕ್ತ ದಾಳಿಯಾಗಿದೆ. ಬೆಂಗಳೂರು, ಕಲಬುರಗಿ, ಚಿಕ್ಕಮಗಳೂರು, ಬೆಳಗಾವಿ, ದಾವಣಗೆರೆ, ಚಿತ್ರದುರ್ಗದಲ್ಲೂ ಕೂಡ ರೇಡ್ ಮಾಡಿದ್ದಾರೆ. ಬೆಂಗಳೂರಿನ 2 ಕಡೆ ಲೋಕಾಯುಕ್ತ ದಾಳಿಯಾಗಿದೆ. ಅಧಿಕಾರಿಗಳ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಕ್ರಮ ಆಸ್ತಿ ಮೂಲವನ್ನ ಪತ್ತೆ ಹಚ್ಚುತ್ತಿದ್ದಾರೆ ಲೋಕ ಅಧಿಕಾರಿಗಳು. ಬೆಂಗಳೂರಿನಲ್ಲಿ ಎಲ್ಲಿ ಅಂತ ನೋಡಿದ್ರೆ ರಾಜಣ್ಣ ಅಡಿಷನಲ್ ಡೈರೆಕ್ಟರ್ ಕರ್ನಾಟಕ ಹೌಸಿಂಗ್ ಬೋರ್ಡ್, ಇನ್ನು ಉದಯ್ ಕುಮಾರ್ AEE ಬೆಸ್ಕಾಂ ಯಲಹಂಕ, ಹಾಗೆ ಚಿಕ್ಕಮಗಳೂರಿನಲ್ಲಿ ಎಲ್ಲಿ ಕೇಳಿದರೆ ಕಲ್ಯಾಣ ನಗರ ಮೋಹನ್ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ, ಇವರಿಗೆ ಶಾಕ್ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ 3 ಅಧಿಕಾರಿಗಳಿಗೆ ಸಂಬಂಧಪಟ್ಟ ಒಟ್ಟು 12 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯಾಗಿದೆ. KSRTC ವಾಯುವ್ಯ ಹುಬ್ಬಳ್ಳಿಯಲ್ಲಿ ಚೀಫ್ ಮೆಕ್ಯಾನಿಕಲ್ ಸಿದ್ದೇಶ್ವರ ಹೆಬ್ಬಳ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಇನ್ನು ಚಿತ್ರದುರ್ಗದಲ್ಲಿ ಬಯಲುಸೀಮೆ ಪ್ರಾಧಿಕಾರದ ಕಾರ್ಯದರ್ಶಿ ಕೃಷ್ಣಾ ನಾಯ್ಕ್ ಅವರಿಗೆ ಸಂಬಂಧಪಟ್ಟಂಥ ವಿವಿಧೆಡೆಯಲ್ಲಿ ದಾಳಿಯಾಗಿದೆ. ಬೆಳಗಾವಿಯಲ್ಲಿ KRIDL ಅಧೀಕ್ಷಕ ಇಂಜಿನಿಯರ್ ಸಣ್ಣ ಕೆಂಚಪ್ಪ ಇವರಿಗೆ ಸಂಬಂಧಪಟ್ಟಂಥ ವಿವಿಧ ಕಡೆ ಲೋಕ ದಾಳಿಯಾಗಿದೆ. ದಾವಣಗೆರೆಯಲ್ಲಿ ಮನೆ ಹಾಗೂ ಬೆಳಗಾವಿ ಮನೆ ಸೇರಿದಂತೆ 5 ಕಡೆಗಳಲ್ಲಿ ಈ ವ್ಯಕ್ತಿ ಇದ್ದಾರಲ್ಲ ಇವರ ಸಂಬಂಧಪಟ್ಟಂಥ ಕಚೇರಿ ಆಫೀಸ್ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬೆಳ್ಳಂಬೆಳಗ್ಗೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಭ್ರಷ್ಟ ಕುಳಗಳಿಗೆ ಗಾಳ ಹಾಕಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ದಾಳಿ ನಡೆದಿದೆ. ರಾಜಣ್ಣ ಅನ್ನುವಂತಹ ಅಡಿಷನಲ್ ಡೈರೆಕ್ಟರ್ ಏನಿದ್ದಾರೆ, ಅಂದರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಡೈರೆಕ್ಟರ್ ಏನಿದ್ದಾರೆ, ಅವರ ಮನೆ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು ಈಗ ದೃಶ್ಯಗಳನ್ನು ನೋಡ್ತಾ ಇರಬಹುದು. ಇದೇ ಒಂದು ಮನೆಯಲ್ಲಿ ಇಂದು ಬೆಳಗಿನ ಜಾವ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಈಗ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕಾರಂಜಿ ಅನ್ನುವಂತಹ ಈ ಒಂದು ಮನೆಯನ್ನ ಒಡೆತನದಲ್ಲಿರುವಂತಹ ರಾಜಣ್ಣ ಸಾಕಷ್ಟು, ಅಂದರೆ ಇವರ ವಿರುದ್ಧ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಅಂದರೆ ಆದಾಯ ಮೀರಿ ಒಂದು ಸಂಪಾದನೆಯನ್ನು ಮಾಡಿದ್ದಾರೆ, ಅಂದರೆ ಹಣ ಗಳಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿ ಅವರ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಸತತವಾಗಿ ದೂರು ಬಂದಂತಹ ಹಿನ್ನೆಲೆಯಲ್ಲಿ ಅವರ ಮನೆ ಮೇಲೆ, ಅಂದರೆ ಸಾಕಷ್ಟು ಒಂದು ವಿಚಾರಗಳನ್ನು ಮಾಹಿತಿಯನ್ನು ಕಲೆ ಹಾಕಿದ ಬಳಿಕ ಅವರನ್ನು ಮನೆಗೆ ದಾಳಿಯನ್ನು ನಡೆಸಿರುವಂಥದ್ದು ಇಂದು ಬೆಳಗಿನ ಜಾವ. ಇದು ಒಂದೇ ಅಲ್ಲ, ಅಂದರೆ ರಾಜಣ್ಣ ಮತ್ತು ಮತ್ತೊಬ್ಬ ಅಧಿಕಾರಿ ಏನಿದ್ದಾರೆ ಉದಯ್ ಕುಮಾರ್ AE ಬೆಸ್ಕಾಂ ಯಲಹಂಕ, ಈ 2 ಕಡೆ ದಾಳಿಯನ್ನು ನಡೆಸಿರುವಂಥದ್ದು. ಅಂದರೆ ಈ ಒಂದು ಇಬ್ಬರ ಮೇಲೆಯೂ ಕೂಡ ಸಾಕಷ್ಟು ಒಂದು ಆರೋಪಗಳು ಕೂಡ ಕೇಳಿ ಬಂದಿತ್ತು, ಹಣ ಇದಾಗಿರುವಂಥದ್ದು. ಈಗ ಸದ್ಯ ವೆರಿಫಿಕೇಷನ್ ಮಾಡಿದ ಬಳಿಕ ಇದರ ಒಂದು ಅವರ ಆದಾಯದ, ಅಂದರೆ ಸಂಬಳಕ್ಕಿಂತ ಹೆಚ್ಚಾಗಿ ಎಷ್ಟು ಪಟ್ಟು ಅವರೊಂದು ಆದಾಯವನ್ನು ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅಂದರೆ ಈ ಒಂದು ದಾಳಿಯ ಬೆನ್ನಲ್ಲೇ, ಅಂದರೆ ಇದೊಂದೇ ಅಲ್ಲ, ಬೆಂಗಳೂರಿನಲ್ಲಿ 2 ಕಡೆ ಆಗಿದೆ ಮತ್ತು ಕರ್ನಾಟಕದಾದ್ಯಂತ ಹಲವೆಡೆ, ಕಲಬುರಗಿ ಆಗಿರಬಹುದು, ಮಂಗಳೂರು ಆಗಿರಬಹುದು, ಇಲ್ಲಿಯೂ ಕೂಡ ಒಂದು ದಾಳಿ ನಡೆಸುವಂತಹ ಮುಖಾಂತರ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿರುವಂಥದ್ದು ಲೋಕಾಯುಕ್ತ ಅಧಿಕಾರಿಗಳು. ಈ ಹಿಂದೆಯೂ ಕೂಡ ಸಾಕಷ್ಟು ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ಒಂದು ದಾಳಿಯನ್ನು ನಡೆಸಿತ್ತು. ಆ ವೇಳೆ ಕೂಡ ಆದಾಯಕ್ಕಿಂತ ಹೆಚ್ಚಾಗಿ, ಅಂದರೆ 500ಕ್ಕೂ ಪಟ್ಟು ಹೆಚ್ಚಾಗಿ ಏನು ಹಣ ಮತ್ತು ಆಸ್ತಿಗಳು ಸಿಕ್ಕಿತ್ತು ಅಂತ, ಅಂದರೆ ಆಸ್ತಿಯ ಮೂಲಗಳು ಸಿಕ್ಕಿರುವಂಥದ್ದು. ಹೀಗಾಗಿ ಸದ್ಯ ಈಗ ರಾಜಣ್ಣ ಅವರ ಮನೆಯ ಮೇಲೆ ಒಂದು ದಾಳಿಯನ್ನು ನಡೆಸಿದಂತಹ ಒಂದು ಕಾರಣದಿಂದಾಗಿ ಇಲ್ಲಿ ಎಷ್ಟರ ಮಟ್ಟಿಗೆ ಅವರ ಮೂಲ ಆದಾಯದಿಂದ, ಅಂದರೆ ಮೂಲ ಸಂಬಳಕ್ಕಿಂತ ಹೆಚ್ಚಾಗಿ ಎಷ್ಟೋ ಪಟ್ಟು ಸಿಗುತ್ತೆ ಅನ್ನುವಂಥದ್ದು ಮುಂದಿನ ಹಂತದ ಒಂದಷ್ಟು ತನಿಖೆ ವೇಳೆ ಗೊತ್ತಾಗಲಿದೆ ಅಂತಲೇ ಹೇಳ್ಬೋದಾಗಿದೆ. ಈಗ ಹೆಚ್ಚು ಕಡಿಮೆ ಒಂದು 20 ಜನ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸುವಂತಹ ಮುಖಾಂತರ ಈಗ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಇಷ್ಟೆಲ್ಲ, ಅಂದರೆ ಈ ಹಿಂದೆಯೂ ಕೂಡ ಸಾಕಷ್ಟು ಒಂದು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು, ಲೋಕಾಯುಕ್ತ ಭಯ ಕೂಡ ಇತ್ತು. ಆದರೂ ಅದರ ನಡುವೆ ತಾವು ಮತ್ತಷ್ಟು ಗರಂ ಆಗಿರುವಂಥದ್ದು. ಈ ಹಿಂದೆ ಹಲವು ಜನರ ಮೇಲೆ ಒಂದು ದಾಳಿಯನ್ನು ನಡೆಸಿ ಅವರ ಆಸ್ತಿಗಳು ಏನಿದ್ದಾವೆ ಮತ್ತು ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಒಂದಷ್ಟು ಒಡವೆಗಳಾಗಿರಬಹುದು, ನಗದಾಗಿದ್ದರು, ಎಲ್ಲವನ್ನು ಕೂಡ ಸೀಸ್ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಂದರೆ ಲೋಕಾಯುಕ್ತ ಅಧಿಕಾರಿಗಳು, ಲೋಕಾಯುಕ್ತ ಸಂಸ್ಥೆ ಏನಿದೆ, ಸಾಕಷ್ಟು ಭ್ರಷ್ಟರ ವಿರುದ್ಧ ಒಂದು ಹೋರಾಟವನ್ನು ಮಾಡ್ತಾ ಇದೆ ಮತ್ತು ಅದನ್ನು ಹತ್ತಿಕ್ಕುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ರಾಜಣ್ಣ ಅವರ
ಅವರ ಮನೆ ಮೇಲೆ ಒಂದು ದಾಳಿಯನ್ನು ನಡೆದ ಅಂದರೆ ಪರಿಶೀಲನೆ ಕೆಲಸವನ್ನು ಈ ಮುಂದುವರೆದಿದೆ ಮತ್ತು ಅಲ್ಲಿ ಎಷ್ಟರ ಮಟ್ಟಿಗೆ ಆಸ್ತಿ ಅಂದರೆ ಮೂಲ ಆಸ್ತಿಗಿಂತ ಹೆಚ್ಚುವರಿ ಎಷ್ಟು ಸಿಗುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಪರಿಶೀಲನೆ